ನಮಸ್ಕಾರ ಬಂಧುಗಳೇ, ಎಲ್ಲರಿಗೂ 79ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಈ ಸುಸಂದರ್ಭದಲ್ಲಿ ನಾವೆಲ್ಲರೂ ಭಾರತೀಯರು ಭಾರತವನ್ನು ಗೌರವಿಸುವಂಥ, ಭಾರತ ಮಾತೆಗೆ ನಮಿಸುವಂಥ ಸಮಯ. ಏಕೆಂದರೆ ಯಾರ ಋಣವನ್ನು ಬೇಕಾದರೂ ತೀರಿಸ್ಬೋದು, ಆದರೆ ಮಣ್ಣಿನ ಋಣವನ್ನು ತೀರಿಸಬೇಕಾದ್ರೆ ತುಂಬ ಶ್ರಮಿಸಬೇಕಾಗ್ತದೆ. ನೀವೆಲ್ಲರೂ ಬಹುಶಃ ಸ್ವಾತಂತ್ರ್ಯಕ್ಕಾಗಿ ಹೋರಾಡದೇ ಇರ್ಬೋದು. ಆ ಜೀವಗಳನ್ನು, ಆ ಉದಾತ್ತ ಮನಸ್ಸಿನ ತಮ್ಮ ತನು ಮನವನ್ನು ಅರ್ಪಿಸಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ವೀರ ಯೋಧರಿಗೆ ನಮಿಸುವಂಥ ಇಂತಹ ಈ ಸುಸಂದರ್ಭ ನಿಮ್ಮೆಲ್ಲರಿಗೂ ಒದಗಿರೋದು ತುಂಬ ಸಂತಸ ಸಮಯ. ಹಾಗಾಗಿ ನಾನು ಈ ಸುಸಂದರ್ಭದಲ್ಲಿ ಇಡೀ ಭಾರತಾಂಬೆಯ ಕುಲಪುತ್ರರಿಗೆ ಹೃದಯದ ಅಂತರಾಳದಿಂದ ಶುಭಾಶಯಗಳನ್ನು ಹೇಳ್ತಾ, ನಾನು 2 ನುಡಿಗಳನ್ನು ಭಾರತ ಮಾತೆಯ ಪಾದಾಂಬಕ್ಕೆ ಅರ್ಪಿಸ್ತೇನೆ. ನಾ ಹೇಗೆ ತೀರಿಸಲಿ ಭಾರತಾಂಬೆಯ ಋಣವನ್ನು, ನನ್ನ ತೊದಲ ನುಡಿಗಳಿಂದ ನಮಿಸಲೇ, ಇಲ್ಲವೇ ನನ್ನ ಶಿರವನ್ನು ಕತ್ತರಿಸಲಿಡಲೇ ಭಾರತ ಮಾತೆಯ ಘನತೆಯನ್ನು ಹೆಚ್ಚಿಸಲು. ನನ್ನ ಶಿರವನ್ನು ಕತ್ತರಿಸಿಡಲೇ ಭಾರತದ ಘನತೆಯನ್ನು ಇನ್ನೂ ಹೆಚ್ಚಿಸಲು. ನನ್ನೆರಡು ಅಕ್ಷಿಗಳನ್ನು ಇವಳಿಗಿಡಲೇ ಇವಳ ಸೌಂದರ್ಯವನ್ನು ಹೆಚ್ಚಿಸಲು. ನನ್ನ ನಾಲಿಗೆಯನ್ನು ಸೀಳಿ ಇವಳಿಗಿಡಲೇ ಇವಳ ಮಾಧುರ್ಯವನ್ನು ಹೆಚ್ಚಿಸಲು. ನನ್ನ ರಕ್ತವನ್ನು ಧಾರೆ ಎರೆಯಲೇ ಇವಳು ಇನ್ನೂ ಬಲಿಷ್ಠವಾಗಲು, ಪರಕೀಯರನ್ನು ಒದ್ದೋಡಿಸಲು. ನನ್ನ ರಕ್ತವನ್ನು ಧಾರೆ ಎರೆಯಲೇ ಇವಳು ಇನ್ನೂ ಬಲಿಷ್ಠವಾಗಲು, ಪರಕೀಯರನ್ನು ಒದ್ದೋಡಿಸಲು. ನನ್ನ ದೇಹವನ್ನು ಇವಳಲ್ಲಿ ಚಾಚಲೆ, ಇವಳ ವೈಶಾಲ್ಯತೆಯನ್ನು ಹೆಚ್ಚಿಸಲು. ನಾ ಹೇಗೆ ತೀರಿಸಲಿ ಕನ್ನಡಾಂಬೆಯ ಋಣವನ್ನು. ನನ್ನ ಹೃದಯವನ್ನು ಬಡಿದು ನೋಡು ಇವಳದೇ ಪ್ರತಿಧ್ವನಿ. ನನ್ನ ಮೆದುಳು ಮುಟ್ಟಿ ನೋಡು ಇವಳನ್ನೇ ನಮಿಸುವ ನನ್ನ ದನಿ. ನನ್ನ ಮೆದುಳನ್ನು ಮುಟ್ಟಿ ನೋಡು ಇವಳನ್ನು ನಮಿಸುವ ನನ್ನ ಧನಿ. ನನ್ನ ದೇಹದಲ್ಲಿ ಹರಿಯುತ್ತಿರುವ ಕಣಗಳಲ್ಲಿ ಭಾರತಾಂಬೆಯದೇ ಕೋಲ್ಮಿಂಚು. ನನ್ನ ದೇಹದಲ್ಲಿ ಹರಿಯುತ್ತಿರುವ ಕಣಗಳಲ್ಲಿ ಭಾರತಾಂಬೆಯದೇ ಕೋಲ್ಮಿಂಚು. ನಾ ಎಲ್ಲಿದ್ದರೂ, ಹೇಗಿದ್ದರೂ, ಯಾಗಿದ್ದರೂ, ಎಲ್ಲಿದ್ದರೂ ನಾ ಭಾರತೀಯ. ಭಾರತದಲ್ಲಿದ್ದು 2 ಬಗೆಯೂ ನನ್ನನ್ನು ಬಿಡುವುದಿಲ್ಲ, ಕ್ಷಮಿಸುವುದಿಲ್ಲ, ಇದು ಖಚಿತ. ನಾ ಹೇಗೆ ತೀರಿಸಲಿ ಭಾರತಾಂಬೆಯ ಋಣವನ್ನು. ನಮಸ್ಕಾರ.